Stand up! Sit down! Stand up! Sit down! ಲೇ ಡಬ್ಬಗಳ, ನಮ್ಮ ಇಂಡಿಯಾ ಜನಸಂಖ್ಯೆನಲ್ಲಿ ಅದೇ ಬುದ್ಧಿವಂತಿಕೆಯಲ್ಲಿ ನಮ್ಮ ಇಂಡಿಯಾ ಆದ್ರೆ ಎಂಟೈರ್ ವರ್ಲ್ಡ್ ಮ್ಯಾಪ್ ಅಲ್ಲಿ ನಮ್ಮ ಇಂಡಿಯಾ ಯಾಕೋ ಚಿಕ್ಕದು. ಏನೇ ಸುಶೀಲಾ ಕರ್ಪಿ, ಏನ್ ಹೇಳು? ಲೇ ಹೆಸರುಗಡ್ದ ಎಮ್ಮೆ, ಏನಾದ್ರು ಬೊಗಳು ಸರ್. ಚೇಂಜ್ ಮಾಡ್ಬೇಕು ಸರ್. ಏನಪ್ಪ? ಮ್ಯಾಪ್ ಸರ್. ಲೇ ಅಡ್ಕಸ್ವಿ, ಇಷ್ಟೊಂದು ಬುದ್ಧಿವಂತಿಕೆಯಲ್ಲಿ ಮಾತಾಡೋ ನೀನು ನಿನ್ನೆ ರಾತ್ರಿ ಫೇಸ್ಬುಕ್ ಚಾಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಿದ್ಯಾ? ಯಾರ ಜೊತೆ ಇದೆಯಾ? ಆ ಕಡೆ ಮಲಗ್ತೀಯಾ, ಈ ಕಡೆ ಮಲಗ್ತೀಯಾ? ಬೆಡ್ಶೀಟ್ ಹಾಕೊಂಡು ಮಲಗ್ತೀಯಾ, ಇಲ್ಲ ಬೇರೆ ಮಾಡಿ ಮಲಗ್ತೀಯಾ ಅಂತ ನೀನ್ ಕೇಳ್ತಾ ಇದೆಯಲ್ಲ. ಏನ್ ಸರ್, ಹುಡುಗಿ ಫೋಟೋ ಹಾಕಿ ನನಗೆ ಚೀಟ್ ಮಾಡ್ತಿರಲ್ಲ ಸರ್ ನೀವು. ಆ ನಾಯಿ ಏನಾಗಿದ್ಯಮ್ಮ? ನಾ ಬಂದ್ ಮಲಗಿಸ್ಲಾ, ಲಾಲಿ ಹಾಡು ಹೇಳ ಅಂತ ಕೇಳುತ್ತೆ. ಈ ನಾಯಿ ಈ ಪತ್ರೊಳ್ಳಿಗೆ ವೈನ್ ಬೇಕಾ, ಬಿಯರ್ ಬೇಕಾ, ಐಸ್ ಕ್ರೀಮ್ ಬೇಕಾ, ನೀ ತಿಂತೀಯಾ ಇಲ್ಲ ನಾ ತಿನ್ನಿಸ್ಲಾ ಅನ್ನತ್ತೆ. ನಿನ್ನ ಬಾಯಿ ಹುಳ ಬಿಳ. ಲೇ ಸೂಪರ್ ಸುಪನಾತಿ, ಆ ಬೀದಿ ನಾಯಿ ನಿನಗೆ 250 ಸಲ ಫೋಟೋ ಹಾಕಿ ರಿಕ್ವೆಸ್ಟ್ ಕೇಳ್ತಲ್ಲೇ, ಅಟ್ಲೀಸ್ಟ್ ಒಂದು ಲೈಕ್. ಅದೇ ರಣಬೀರ್ ಕಪೂರ್ ಫೋಟೋ ಹಾಕಿದ ತಕ್ಷಣ ಇಮಿಡಿಯೇಟ್ ಲೈಕಾ? ನೀನು ಚಂಗುಲ್ ರಾಣಿ, ನಿನಗೆ ಅಮೀರ್ ಖಾನೇ ಬೇಕಾ? ಯಾಕೆ ನಮ್ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಇಷ್ಟ ಆಗಲ್ವಾ? ಕಿತ್ತೋದ್ ನನ್ನ ಮಕ್ಳ ಲೈಕ್ ಕಾಮೆಂಟ್ಸ್ ಬರ್ಬೇಕಾಗಿರೋದು ಫೇಸ್ಬುಕ್ ಅಲ್ಲಿ ಅಲ್ವೋ, ರಿಯಲ್ ಲೈಫ್ ಅಲ್ಲಿ. ಆಯ್ತಪ್ಪ, ಎಲ್ಲರಿಗೂ ನಿಮ್ ಇದಕ್ಕೂ ನಮಸ್ಕಾರ. ಆಳಗೋಗಿ ಮುಡೆವಾ. ಕಾಫಿಗೆ ಹೋಗೋಣ, ಬರ್ತೀಯಾ? ಸಾರಿ, ಟೈಮ್ ಇಲ್ಲ. ಹೇ, ವೇಕೆನ್ಸಿ ಇದೆಯಾ? ಮದುವೆ ಆಗಿದೆ, ಶೋಭನಾನು ಮುಗ್ದಿದೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ನಿನ್ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ನೀನ್ ಪ್ಯೂರ್ ವರ್ಜಿನ್ ಅಂತ. ಏನು ನನ್ ಡೈಲಾಗ್ಗಳೇ ರಿಪೀಟ್ ಆಗ್ತಿದೆ? ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ಆಹಾ, ನೀವ್ ಹೆಣ್ಮಕ್ಳು ಇರಲ್ಲ, ಹೊಲ್ ಛತ್ರಿಗಳು. ಮದ್ವೆಗ್ ಮುಂಚೆನೆ ಡೇಟಿಂಗು ಮೇಟಿಂಗು ಬೇಕು, ವೆಡ್ ಲಾಕ್ ಮುಂಚೆ ಲಿಪ್ ಲಾಕ್ ಬೇಕು. ಪ್ರೀತಿಸ್ತೀನಿ ಅಂತ ಹಿಂದೆ ಬಿದ್ರೆ ಅಲಿಸ್ತೀರಾ, ಅವಶ್ಯಕತೆ ಇದ್ದಾಗ ಹತ್ರ ಬರ್ತೀರಾ. ಆ ತರ ಏನಾದ್ರು ಇದ್ರೆ ಹೇಳು. ಐ ಲವ್ ಯು. ಬರ್ತಿದ್ದಾನಲ್ಲ ದಡಿಯಾನೆ 5,000 ಕೇಳ್ದಲ್ಲ, ಏನಕ್ಕೆ? ಪೇಪರ್ ಆಡ್ಕೊಡಕ ಯಾಕೋ? ನನ್ ಲವ್ವರ್ ವಿಶ್ ಮಾಡಕೋ. ಏ ಹಲೋ, ಯಾರೋ ನೀನು? ಏನೋ ಇದು? ಬುದ್ಧಿ ಇದೆಯಾ ನಿನಗೆ? ನೋಡ್ಕೊಳ್ಳೆ ಕೋತಿ ಇದ್ದಂಗಿದ್ಯಾ? ನಾನ್ ನಿನಗ್ ಲವರ್? ನಾನ್ ಏನಾದ್ರೂ ಪ್ರಪೋಸ್ ಮಾಡಿದ್ಯಾ? ಏಯ್, ನನ್ ಫ್ರೆಂಡ್ಸ್ ಎಲ್ಲರೂ ನಿನ್ ಲವರ್ ಯಾರು ಅಂತ ಕಾಲ್ ಮಾಡಿದ್ರು. ಮನೇಲಿ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಫಿಕ್ಸ್ ಆಗಿದ್ ಮತ್ತೆ ಕೂಡ ಕ್ಯಾನ್ಸಲ್ ಆಗೋಯ್ತು. ಯಾಕೋ ಹೀಗೆಲ್ಲ ಮಾಡ್ದೆ? ಅದ್ ಹಾಗಲ್ಲ ರೀ, ಯಾಕಷ್ಟು ಕೋಪ ಮಾಡ್ಕೋತೀರಾ? ಲವ್ಗೋಸ್ಕರ ಸ್ವಲ್ಪ ರಿಸ್ಕ್ ತಗೊಂಡೆ ಅಷ್ಟೇ. ಏನೋ ರಿಸ್ಕ್? ನಿಮ್ ಅಜ್ಜಿ ಮರ್ಯಾದೆಯಿಂದ ನಮ್ ಮನೆಗ್ ಬಂದು ನಮ್ಮ ಅಪ್ಪ ಮಾತ್ರ ನನ್ನ ಲವ್ ಮಾಡ್ತಿಲ್ಲ ಅಂತ ಹೇಳು. ಇಲ್ಲ ಅಂದ್ರೆ ಇಲ್ಲ ನನ್ನ ಸಿಗದಾಕ್ಬಿಡ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಿಮ್ ಕಾಲೇಜ್ಗೆ, ಅದರಲ್ಲೂ ಈ ಪ್ರೋಗ್ರಾಮ್ಗೆ ನಾನು ಬಂದಿರೋ ಕಾರಣ ನಿಮ್ ಜೊತೆ ಮಾತಾಡಬಹುದು ಅಂತ, ನಿಮ್ಮನ್ನೆಲ್ಲ ನೋಡಬಹುದು ಅಂತ. ಇಡೀ ದೇಶ ರೈತನ್ ನಂಬಿದ್ರೆ ಆ ರೈತ ನಿಮ್ಮನ್ನ ನಂಬಿದ್ದಾನೆ. ಒಬ್ಬ ರೈತ 100 ಜನರ ಹಸಿವು ನೀಗಿಸ್ತಾನೆ. ಅದೇ ಒಬ್ಬ ರೈತ ಸತ್ತರೆ 100 ಜನ ಸತ್ತಂಗೆ. ಬೇಡಿ, ಸಾಯ್ಬೇಡಿ. ನಿಮ್ಗೇನ್ ಸಹಾಯ ಬೇಕು ಕೇಳಿ. ನನ್ನ ಆಸ್ತಿ ಮಾರಾದ್ರೂ ಸರಿ, ನನ್ನನ್ನು ನಾನು ಅಡಮಾನ ಇಟ್ಕೊಂಡಾದ್ರೂ ಸರಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ. ಇದು ನಿಮ್ಮೆಲ್ಲರ ಮೇಲೆ ಆಣೆ. ನಮ್ಮ ಮಣ್ಣಲ್ಲಿ ಹಸಿರು ನಗಬೇಕು, ಉಸಿರು ಉಳಿಬೇಕು, ಸದಾಕಾಲ ಹಬ್ಬ ನಡೀತಲೇ ಇರಬೇಕು. ಅದಕ್ಕೆ ಕಡಿಮೆ ಖರ್ಚಿನಲ್ಲಿ ರೈತನಿಗೆ ಬೇಕಾಗುವ ಕೃಷಿ ಸಲಕರಣೆಗಳನ್ನು ಕಂಡುಹಿಡಿಯುವ ಕೆಲಸ ನೀವು ಮಾಡಬೇಕು. ನಿಮ್ಮಲ್ಲಿ 10 ಜನನಾದರೂ ರೈತರಾಗಬೇಕು. ಆವಾಗಲೇ ನಮ್ಮ ದೇಶ ಹಸಿವು ಮುಕ್ತ ಆಗೋದು. ಈ ವಿಷಯದಲ್ಲಿ ನೀವು ಯಾವುದೇ ಟೈಮ್ನಲ್ಲಿ ನನ್ನ ಮನೆ ಬಾಗಿಲು ತಟ್ಟಿದ್ರೆ ನಾನು ನಿಮ್ಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ಒಟ್ನಲ್ಲಿ ಮನೋಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ
ಒಂದೇ ಮಾತರಂ, ಒಂದೇ ಮಾತರಂ. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು. ಮಣ್ಣಿಗೆ ಮೋಸ ಮಾಡೋದು ಗೊತ್ತಿಲ್ಲ. ಉಗ್ರಷ್ಟು ಬೀಜ ಬಿತ್ತಿದ್ರೆ ಬೆಟ್ಟದಷ್ಟು ವೃಕ್ಷನೇ ಬೆಳೆಯುತ್ತೆ. ಆದ್ರೆ ಮನುಷ್ಯನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡ್ರು ಉಗ್ರಷ್ಟು ವಿಶ್ವಾಸನೂ ತೋರ್ಸಲ್ಲ. ಮೊದ್ಲು ಪಾಯಿಂಟ್ ಬಾ. ಆ 4 ಹುಡುಗರಿಗೂ ನಿನ್ಗೂ ಏನ್ ಸಂಬಂಧ? ಈ ಯೂತ್ಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಓದು, ಸ್ವಲ್ಪ ಮಜಾ, ಸ್ವಲ್ಪ ಪ್ರೀತಿ. ಚಿತ್ರ ನಿಮ್ ಭವಿಷ್ಯ ಬದಲಾಯಿಸಕ್ ಬಂದಿರೋ ಹೊಸ ಲೆಕ್ಚರರ್. ಡೋಂಟ್ ವರಿ ಸ್ಟೂಡೆಂಟ್ಸ್, 60% ಇರೋ ನಿಮ್ ರಿಸಲ್ಟ್ ನ 100% ರೀಚ್ ಮಾಡೋದೇ ನನ್ ಗುರಿ. ಐ ಆಮ್ ನಾಟ್ ಓನ್ಲಿ ಅ ಲೆಕ್ಚರರ್ ಬಟ್ ಆಲ್ಸೋ ಅ ಫ್ರೆಂಡ್. You should love your... ಐ ಲವ್ ಯು ಮೇಡಮ್. Stupid! ನಾನ್ ಲವ್ ಮಾಡಕ್ ಹೇಳಿದ್ದು ನನ್ನನ್ನಲ್ಲ, ಸಬ್ಜೆಕ್ಟ್ಸ್ ನ. Idiot. Sit down.